ಹಲೋ ಸ್ನೇಹಿತರೆ, ನಾವು ಗೀತಾ ಸೀರಿಯಲ್ನ ಮುಂದುವರೆದ ಭಾಗವನ್ನು ನೋಡೋಣ. ವಿಜಿನ ಊರವರೆಲ್ಲರೂ ದೇವಸ್ಥಾನದ ಕಂಬಕ್ಕೆ ಕಟ್ಟಿ ಹಾಕಿರ್ತಾರೆ. ಅಲ್ಲಿಗೆ ಧರ್ಮಪಾಲ ಮತ್ತು ಗುಡಿಯ ಬರ್ತಾರೆ. ಧರ್ಮಪಾಲನನ್ನು ನೋಡಿದ ವಿಜಿಗೆ ಖುಷಿ ಆಗ್ತದೆ. ಅಂತೂ ನನ್ನ ಬಗ್ಗೆ ತಿಳ್ಕೊಂಡಿರೋರು ಒಬ್ಬರಾದರೂ ಇದ್ದಾರಲ್ಲ, ನನ್ನನ್ನು ಈ ಊರವರಿಂದ ಬಚಾವ್ ಮಾಡೋದಕ್ಕೆ ಇವರೊಬ್ಬರು ಸಾಕು ಅಂತ ಅಂದ್ಕೊಳ್ತಾನೆ. ಆದರೆ ಅವನಿಗೇನು ಗೊತ್ತು, ಧರ್ಮಪಾಲ ಒಬ್ಬ ಕಟುಕ ಕುತಂತ್ರಿ ಅಂತ. ವಿಜಿ ಧರ್ಮಪಾಲನನ್ನು ನೋಡಿ ಹೇಳ್ತಾನೆ, ನೋಡಿ ಸರ್, ಇವರೆಲ್ಲ ನನ್ನನ್ನು ಕಟ್ಟಿ ಹಾಕಿದ್ದಾರೆ. ನೀವು ಹೇಳಿದ್ರಿ ಅಂತ ನಾನು ಆ ಕಂಠಿಹಾರ ಇರೋ ಬಾಕ್ಸನ್ನು ಹಿಡ್ಕೊಂಡು ಓಡಿದೆ ಅಲ್ವಾ. ಆ ಸತ್ಯನ ಇವ್ರಿಗೆ ಹೇಳಿ ನಾನು ಅದನ್ನು ದೇವರಿಗೆ ಒಪ್ಸೋಕ್ಕಂತ ತಗೊಂಡೋಗ್ತಾ ಇದ್ದೆ ಅಂತ. ಇವರೆಲ್ಲ ಯಾರು ನನ್ನನ್ನು ನಂಬ್ತಾನೆ ಇಲ್ಲ. ಪ್ಲೀಸ್ ಸರ್, ನೀವಾದರೂ ಸತ್ಯ ಹೇಳಿ. ನೀವೇ ಅಲ್ವಾ ನನ್ನನ್ನು ಓಡೋದಕ್ಕೆ ಹೇಳಿದ್ದು. ಪ್ಲೀಸ್ ಸರ್, ಸುಮ್ಮನೆ ಯಾಕಿದ್ದೀರಾ, ಮಾತನಾಡಿ ಅಂತ ವಿಜಿ ಧರ್ಮಪಾಲನಿಗೆ ಹೇಳ್ತಾನೆ. ಧರ್ಮಪಾಲ ಸುಮ್ಮನೆ ಇರ್ತಾನೆ. ಇವಾಗ ಅವನ ನಿಜ ರೂಪ ಬಯಲಾಗುತ್ತೆ. ಆದರೆ ಅದು ವಿಜಿಗೆ ಶಾಕನ್ನು ನೀಡುತ್ತೆ. ಯಾಕಂದರೆ ಅವನು ಧರ್ಮಪಾಲನನ್ನು ಒಳ್ಳೆಯವ, ನಂಬಿಕಸ್ಥ ಅಂತ ತಿಳ್ಕೊಂಡಿದ್ದ. ಧರ್ಮಪಾಲ ಬಾಯಿ ತೆರಿತಾನೆ. ಅವನು ಹೇಳ್ತಾನೆ, ಯಾವ ಸತ್ಯ? ರುದ್ರಮ್ಮ ದೇವಿಯ ಕಂಠಿಹಾರನ ನೀನು ಹಿಡ್ಕೊಂಡು ಓಡ್ತಾ ಇದೆಯಲ್ಲ, ನಾನು ಅದನ್ನು ನನಗೆ ಕೊಡು ಅಂತ ಹೇಳಿದ್ದಕ್ಕೆ ನನ್ನನ್ನು ತಳ್ಳಿಬಿಟ್ಟು ಓಡಿ ಹೋದ್ಯಲ್ಲ, ಆ ಸತ್ಯನ ಹೇಳಬೇಕಾ ಅಂತ ಕೇಳ್ತಾನೆ. ಅದನ್ನು ಕೇಳಿ ವಿಜಿಗೆ ತಲೆ ಮಲೆ ಬಂಟನೆ ಬಿದ್ದಂತಾಗ್ತದೆ. ಇಲ್ಲ, ನಿನ್ನ ಅಪ್ಪ ಮಾಡಿದ್ದನ್ನು ನೀನು ಮುಂದುವರಿಸ್ಕೊಂಡು ಹೋಗ್ತಾ ಇದೆಯಾ ಅಂತ ಹೇಳಬೇಕಾ? ಅದನ್ನು ಕೇಳಿ ವಿಜಿಗೆ ಶಾಕ್ ಆಗಿ ಅವನು ಹೇಳ್ತಾನೆ, ಸರ್ ನೀವು ಏನು ಹೇಳ್ತಾ ಇದ್ದೀರಾ ಅಂತ. ವಿಜಿ ಆ ಮಾತುಗಳನ್ನು ಧರ್ಮಪಾಲನಿಂದ ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ವಿಜಿ ಕೇಳ್ತಾನೆ, ಅದಕ್ಕೆ ನನ್ನ ಬಗ್ಗೆ ನೀವು ಗೊತ್ತಿದ್ರು ಈ ಥರ ಮಾತಾಡ್ತಾ ಇದ್ದೀರಾ ಅಂತ. ಅದಕ್ಕೆ ಧರ್ಮಪಾಲ ಇನ್ನೂ ಒಂದು ಸುಳ್ಳು ಹೇಳ್ತಾನೆ, ನಿನ್ನ ಬಗ್ಗೆ ನನಗೆ ಹೇಗೆ ಗೊತ್ತಾಗಬೇಕು? ನಾನು ನಿನ್ನನ್ನು ನೋಡ್ತಿರೋದು ಇವತ್ತೇ ಅಲ್ವಾ. ಸೂರ್ಯಪ್ರಕಾಶನ ಮಗ ಸೂರ್ಯಪ್ರಕಾಶ ಬಚ್ಚಿಟ್ಟಿರೋ ದೇವಿಯ ಕಂಠಿಹಾರನ ಕದ್ಕೊಂಡು ಹೋಗೋಕೆ ಬರ್ತಾನೆ ಅನ್ನೋ ಮಾಹಿತಿ ಇತ್ತು. ಅಂದ್ರೆ ಅದು ನೀನೇ ಅಂತ ನನ್ಗೆ ಗೊತ್ತಿರಲಿಲ್ಲ. ಈ ಊರಿನ ಬಗ್ಗೆ, ಈ ಊರಿನ ಇತಿಹಾಸದ ಬಗ್ಗೆ, ಈ ಊರಿನ ದೇವಿ ಬಗ್ಗೆ ಸ್ಟಡಿ ಮಾಡಲಿಕ್ಕೆ ಬಂದಿದ್ದೇನೆ ಅಂತ ಹೇಳಿ ಕಳ್ತನ ಮಾಡ್ತಿದ್ಯಾ ಅಂತ ಹೇಳಿದಾಗ ವಿಜಿ ಮತ್ತೆ ಶಾಕ್ ಆಗಿ ಹೇಳ್ತಾನೆ, ಏನು ಸರ್ ಹೇಳ್ತಾ ಇದ್ದೀರಾ ನೀವು? ನಾನು ಯಾರಿಗೂ ಅನ್ಯಾಯ ಮಾಡ್ಲಿಕ್ಕೆ ಬಂದಿಲ್ಲ. ನಾನು ಬಂದಿರೋದು ಆಗಿರೋ ಅನ್ಯಾಯನ ಸರಿ ಮಾಡೋದಕ್ಕೆ. ನನ್ನ ಅಪ್ಪ ಮಾಡಿರೋ ತಪ್ಪನ್ನು ನಾನು ಸರಿ ಮಾಡೋದಕ್ಕೆ ಬಂದಿದ್ದೇನೆ. ಅದನ್ನು ಕೇಳಿ ಧರ್ಮಪಾಲ ತನ್ನ ನಾಟಕನ ಮತ್ತೆ ಮುಂದುವರಿಸ್ತಾನೆ. ನೋಡ್ರಪ್ಪ, ಅವನ ಅಪ್ಪ ಮಾಡಿರೋ ತಪ್ಪನ್ನು ಸರಿ ಮಾಡಲಿಕ್ಕೆ ಬಂದಿದ್ದಾನಂತೆ. ಅದು ಸಾಧ್ಯನಾ? ನೀವೇ ಹೇಳಿ ಅಂತ ಹೇಳ್ತಾನೆ. ಅದಕ್ಕೆ ಊರವರೆಲ್ಲರೂ ಇಲ್ಲ ಅಂತ ಹೇಳ್ತಾರೆ. ಇಲ್ಲಿ ಊರಿನವರೇ ನಿನ್ನನ್ನು ನಂಬ್ತಾ ಇಲ್ಲ ಅಂದರೆ ನಾನು ಹೇಗೆ ನಿನ್ನನ್ನು ನಂಬೋದು ಅಂತ ಧರ್ಮಪಾಲ ಹೇಳ್ತಾನೆ. ಅದನ್ನು ಕೇಳಿ ವಿಜಿ ಸಿಟ್ಟಿನಿಂದ ಹೇಳ್ತಾನೆ, ನೀವು ನನ್ನ ಅಪ್ಪನ ನಂಬಿಕಸ್ಥನಾಗಿ ಈ ಥರ ಎಲ್ಲ ಮೋಸ ಮಾಡ್ಬೋದಾ ಸರ್? ಶಂಕರ್ ನಾರಾಯಣ ಸರ್ ಅಂತ ಹೇಳ್ತಾನೆ. ಅದಕ್ಕೆ ಗುಡಿಯ ಹೇಳ್ತಾನೆ, ಇಲ್ಲಿ ಶಂಕರ್ ನಾರಾಯಣ ಯಾರು? ಶಂಕರ್ ನಾರಾಯಣ ಅನ್ನೋ ಹೆಸರಿನವ್ರು ಇಲ್ಲಿ ಯಾರೂ ಇಲ್ವಲ್ಲ ಅಂತ ಅವನು ಇನ್ನೊಂದು ನಾಟಕವನ್ನು ಆಡೋದಕ್ಕೆ ಶುರು ಮಾಡ್ತಾನೆ. ಏನಪ್ಪ ನೀನು ನಮ್ಮ ದಣಿಗಳನ್ನು ಶಂಕರ್ ನಾರಾಯಣ ಅಂತ ಹೇಳ್ತಾ ಇದೆಯಾ? ಅವರು ಶಂಕರ್ ನಾರಾಯಣ ಅಲ್ಲ ಅಂತ ಹೇಳ್ತಾನೆ. ಊರವರು ಕೂಡ ಅದನ್ನೇ ಹೇಳ್ತಾರೆ. ಧರ್ಮಪಾಲ ವಿಜಯನನ್ನು ನೋಡಿ ವ್ಯಂಗ್ಯನಗಾಡ್ತಾನೆ. ಅದನ್ನು ನೋಡಿ ವಿಜಿಗೆ ಎಲ್ಲನೂ ಅರ್ಥ ಆಗೋದಕ್ಕೆ ಶುರುವಾಗ್ತದೆ. ತಾನು ಧರ್ಮಪಾಲನ ನಾಟಕಕ್ಕೆ ಬಲಿಪಶು ಆಗಿದ್ದೇನೆ ಅಂತ. ಆವಾಗ ಸತ್ಯ ಧರ್ಮಪಾಲನ ಬಾಯಲ್ಲೇ ಬರುತ್ತೆ. ಅವನು ಹೇಳ್ತಾನೆ, ನೀನು ಈ ಊರಿಗೆ ಬಂದು ಆ ಶಂಕರ್ ನಾರಾಯಣನ ಮನೆಯಲ್ಲೇ ಇದ್ದು ಇವಾಗ ನಮ್ಮೆದುರು ಬಂದು ಶಂಕರ್ ನಾರಾಯಣ ಯಾರು ಅಂತ ಕೇಳ್ತಾ ಇದೆಯಲ್ಲ, ಏನು ಹೇಳಬೇಕು ನಾವು ಅಂತ ಹೇಳ್ತಾನೆ. ಆ ಮಾತು ಕೇಳಿ ವಿಜಿಗೆ ಶಾಕ್ ಆಗುತ್ತೆ. ನಿಜವಾಗ್ಲೂ ಅವನಿಗೆ ತಾನು ಇದ್ದ ಮನೆಯ ಯಜಮಾನನೇ ಶಂಕರ್ ನಾರಾಯಣ ಅನ್ನೋದು ಗೊತ್ತೇ ಇರೋದಿಲ್ಲ. ಅವನು ಶಾಕಲ್ಲಿ ಕೇಳ್ತಾನೆ, ಏನು ಮೈ ತಂದೆನಾ ಶಂಕರ್ ನಾರಾಯಣ ಅವರು? ಅದಕ್ಕೆ ಧರ್ಮಪಾಲ ನಗಡ್ತಾ ಹೇಳ್ತಾನೆ, ಹೌದು, ಅವನೇ ಶಂಕರ್ ನಾರಾಯಣ ಅಂತ. ಮುಂದೆ ವಿಜಿ ಹೇಗೆ ಆ ಊರವರಿಂದ ಬಚಾವಾಗ್ತಾನೆ ಅನ್ನೋದನ್ನು ಮುಂದೆ ನೋಡೋಣ.